ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ನಮ್ಮೆಲ್ಲರಿಗೂ ಸ್ಫೂರ್ತಿಯಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನವನ್ನ, ಅವರ ಆತ್ಮಕತೆ ಅಗ್ನಿಯ ರೆಕ್ಕೆಗಳು ಮೂಲಕ ಸ್ವಲ್ಪ ಆಳವಾಗಿ ತಿಳಿಯೋ ಪ್ರಯತ್ನ ಮಾಡೋಣ. ವಿಂಗ್ಸ್ ಆಫ್ ಫೈರ್ ನಿಜಕ್ಕೂ ಒಂದು ಅದ್ಭುತ ಪುಸ್ತಕ. ಹೌದು, ನಾವು ಈ ಚರ್ಚೆಗೆ ಆ ಪುಸ್ತಕದ ಸಾರಾಂಶ ಮತ್ತೆ ವಿಶ್ಲೇಷಣೆಯ ಕೆಲವು ಆಯ್ದ ಭಾಗಗಳನ್ನ ಆಧಾರವಾಗಿ ತಗೊಂಡಿದ್ದೀವಿ. ಮುಖ್ಯವಾಗಿ ಅವರ ಜೀವನದ ಪ್ರಮುಖ ಘಟನೆಗಳು, ಅವರು ಕಲಿತ ಪಾಠಗಳು ಮತ್ತು ನಮ್ಮ ದೇಶದ ಬಗ್ಗೆ ಅವರಿಗಿದ್ದ ಆ ಒಂದು ವಿಷನ್ ಅಂದ್ರೆ ದೂರದೃಷ್ಟಿ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ. ಕಲಾಂ ಅಂದ್ರೆ ಕೇವಲ ವಿಜ್ಞಾನಿ, ರಾಷ್ಟ್ರಪತಿ ಅಥವಾ ಮಿಸೈಲ್ ಮ್ಯಾನ್ ಅಂತಷ್ಟೇ ಅಲ್ಲ, ಅದಕ್ಕೂ ಮೀರಿದ್ದು ಅವರ ವ್ಯಕ್ತಿತ್ವ. ಖಂಡಿತ. ರಾಮೇಶ್ವರಂನಿಂದ ರಾಷ್ಟ್ರಪತಿ ಭವನದವರೆಗೆ ಅವರದ್ದು ಒಂಥರ ನಂಬಲ ಸಾಧ್ಯವಾದ ಪ್ರಯಾಣ. ಕನಸು, ಪರಿಶ್ರಮ, ವಿನಯ, ರಾಷ್ಟ್ರ ಸೇವೆ ಎಲ್ಲವೂ ಇದೆ. ಹೌದು, ಅವರ ಕಥೆ ಕೇವಲ ಒಬ್ಬ ವ್ಯಕ್ತಿಯದ್ದಲ್ಲ, ಅದು ಭಾರತದ ಕಥೆಯೂ ಹೌದು. ಅವರ ಬಾಲ್ಯದಿಂದಲೇ ಶುರು ಮಾಡೋಣ ಅಲ್ವಾ? ಅದೇ ಸರಿ. 1931 ರಾಮೇಶ್ವರಂ, ಒಂದು ಸಣ್ಣ ದ್ವೀಪ ಪಟ್ಟಣ. ಅಲ್ಲಿ ಒಂದು ಸಾಮಾನ್ಯ ಮುಸ್ಲಿಂ ಕುಟುಂಬದಲ್ಲಿ ಅವರ ಜನನ. ಅವರ ತಂದೆ ಜೈನುಲಬ್ದೀನ್ ಅಂದ್ರೆ ಹೆಚ್ಚು ಓದಿದವರಲ್ಲ, ಅದೇ ತುಂಬಾ ಜ್ಞಾನಿ, ಸರಳ ವ್ಯಕ್ತಿ ಅಂತ ಹೇಳ್ತಾರೆ. ಹೌದು. ತಾಯಿ ಆಶಿಯಮ್ಮ ಕೂಡ ಅಷ್ಟೇ. ತುಂಬಾ ಕರುಣಾಮಯಿ, ದಾನಶೀಲರು. ಮನೆಗೆ ಬಂದವರನ್ನ ಬರಿಗೈಲಿ ಕಳಿಸ್ತಿರ್ಲಿಲ್ವಂತೆ. ಆ ಪರಿಸರ ಅವ್ರ ಮೇಲೆ ತುಂಬಾ ಪ್ರಭಾವ ಬೀರ್ತು. ಅಲ್ಲಿ ಧರ್ಮ ಸಹಿಷ್ಣುತೆ ಇತ್ತು, ಪ್ರಾಮಾಣಿಕತೆ, ಶಿಸ್ತು, ಕುತೂಹಲ ಇವೆಲ್ಲವಕ್ಕೂ ಬೆಲೆ ಇತ್ತು. ಕರೆಕ್ಟ್. ಅವರು ಚಿಕ್ಕವರಿದ್ದಾಗ ಪೇಪರ್ ಎಲ್ಲ ಹಾಕ್ತಿದ್ರು ಅಂತನೂ ಕೇಳಿದ್ದೀವಿ. ಹೌದು, ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಲು. ಈ ಸರಳತೆ, ಹಂಚಿಕೊಳ್ಳೋ ಮನೋಭಾವ ಎಲ್ಲ ಬಾಲ್ಯದಲ್ಲೇ ಬಂದಿದ್ದು. ಇದು ಅವರ ವ್ಯಕ್ತಿತ್ವಕ್ಕೆ ಭದ್ರ ಬುನಾದಿ ಹಾಕಿತು ಅಂತ ಹೇಳ್ಬೋದು. ಶಾಲೆಯಲ್ಲಿ ಅವರು ಒಂಥರ ಆವರೇಜ್ ಸ್ಟೂಡೆಂಟ್ ಆಗಿದ್ರು ಅಂತಾರೆ. ಆದರೆ ವಿಜ್ಞಾನ, ಅದರಲ್ಲೂ ಮುಖ್ಯವಾಗಿ ಹಾರಾಟದ ಬಗ್ಗೆ ಅಂದ್ರೆ ಫ್ಲೈಟ್ ಬಗ್ಗೆ ಸಣ್ಣ ವಯಸ್ಸಿಂದಲೇ ವಿಪರೀತ ಆಸಕ್ತಿ ಇತ್ತು. ಆ ಆಸಕ್ತಿಯನ್ನು ಗುರುತಿಸಿದ್ದು ಅವರ ಶಿಕ್ಷಕರು. ಹೌದು, ವಿಶೇಷವಾಗಿ ಇಯಾದುರೈ ಸೊಲೊಮನ್ ಅಂತ ಒಬ್ರು ಟೀಚರ್. ಅವರೊಂದು ಮಾತು ಹೇಳಿದ್ರಂತೆ ಕಲಾಂ ಅವರಿಗೆ, ಅದು ತುಂಬಾ ಮುಖ್ಯ ಅನ್ಸುತ್ತೆ. ಏನ್ ಹೇಳಿದ್ರು? ಲೈಫಲ್ಲಿ ಯಶಸ್ಸು ಬೇಕು ಅಂದ್ರೆ 3 ಶಕ್ತಿಗಳನ್ನ ಅರ್ಥ ಮಾಡ್ಕೋಬೇಕು: ಆಸೆ, ನಂಬಿಕೆ ಮತ್ತು ನಿರೀಕ್ಷೆ. ಆಸೆ, ನಂಬಿಕೆ, ನಿರೀಕ್ಷೆ. ಡಿಸೈರ್, ಬಿಲೀಫ್, ಎಕ್ಸ್ಪೆಕ್ಟೇಷನ್. ಇದು ಚಿಕ್ಕ ವಯಸ್ಸಿನಲ್ಲೇ ಅವರ ಮನಸ್ಸಲ್ಲಿ ಆಳವಾಗಿ ಬೇರೂರಿತು. ಹೌದು. ಆಸೆ ಅಂದ್ರೆ ಒಂದು ಗುರಿ ಇರಬೇಕು. ನಂಬಿಕೆ ಅಂದ್ರೆ ಆ ಗುರಿ ಮುಟ್ಟಬಲ್ಲೆ ಅನ್ನೋ ಕಾನ್ಫಿಡೆನ್ಸ್. ನಿರೀಕ್ಷೆ ಅಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ಈ 3 ಸೇರಿದ್ರೆ ದೊಡ್ಡ ಕನಸು ಕಾಣೋಕೆ, ಅದನ್ನ ಬೆನ್ನಟ್ಟೋಕೆ ಬೇಕಾದ ಶಕ್ತಿ ಸಿಗುತ್ತೆ. ಸರಿ. ಸೊಲೊಮನ್ ಅವರ ಮಾತುಗಳು ನನ್ನ ಕನಸುಗಳನ್ನ ನನಸು ಮಾಡ್ಕೋಬಹುದು ಅನ್ನೋ ನಂಬಿಕೆಯನ್ನ ಅವರಲ್ಲಿ ಹುಟ್ಟಿಸಿತು. ಖಂಡಿತ. ಆಮೇಲೆ ಶಾಲಾ ಶಿಕ್ಷಣ ಮುಗಿಸಿ ತಿರುಚನಾಪಳ್ಳಿಯ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಫಿಸಿಕ್ಸ್ ಓದಿದ್ರು. ಆದ್ರೆ ಫಿಸಿಕ್ಸ್ಗಿಂತ ಹೆಚ್ಚಾಗಿ ಅವರಿಗೆ ಏರೋಸ್ಪೇಸ್ ಬಗ್ಗೆನೂ ಒಲವು. ಹೌದು. ಅದಕ್ಕೆ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದ್ರೆ MITಗೆ ಹೋದ್ರು ಏರೋಸ್ಪೇಸ್ ಇಂಜಿನಿಯರಿಂಗ್ ಕಲಿಯೋಕೆ. ಅಲ್ಲಿ ಹೋಗೋಕ್ಕೂ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಫೀಸ್ ಕಟ್ಟೋಕೆ ಅವರ ಅಕ್ಕ ಬಳೆ ಅಡೆ ಇಟ್ರು ಅಂತಾನೂ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಹೌದು, ನಿಜ. MITಯಲ್ಲಿ ಕಲಿಕೆ ಸವಾಲಾಗಿತ್ತು, ಸ್ಪರ್ಧೆ ಜಾಸ್ತಿ ಇತ್ತು. ಅಲ್ಲೊಂದು ಘಟನೆ ನಡೆಯುತ್ತೆ, ಅದು ಅವರನ್ನ ಒಂಥರ ಶೇಪ್ ಮಾಡ್ತು ಅಂತ ಹೇಳಬಹುದು. ಹೌದು, ಆ ಪ್ರಾಜೆಕ್ಟ್ ವಿಷಯ ಅಲ್ವಾ? ಅದೇ, ಫೈನಲ್ ಇಯರ್ ಪ್ರಾಜೆಕ್ಟ್, ಒಂದು ಏರ್ಕ್ರಾಫ್ಟ್ ಡಿಸೈನ್. ಅವರು ಅಷ್ಟು ಸರಿಯಾಗಿ ಪ್ರೋಗ್ರೆಸ್ ಮಾಡಿರ್ಲಿಲ್ವಂತೆ. ಆಗ ಅವರ ಪ್ರೊಫೆಸರ್ ಶ್ರೀನಿವಾಸನ್ ಅಂತ ತುಂಬಾ ಸ್ಟ್ರಿಕ್ಟ್ ಇದ್ದವರು. ಹೌದು. ಅವರು ಕಲಾಂಗೆ 3 ದಿನ ಟೈಮ್ ಕೊಟ್ರು. 3 ದಿನದಲ್ಲಿ ಡಿಸೈನ್ ಮುಗಿಸಿಲ್ಲ ಅಂದ್ರೆ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಅಂತ ಹೇಳ್ಬಿಟ್ರು. ಬಾಪ್ರೆ, ಅದು ದೊಡ್ಡ ಶಾಕ್ ಅವರಿಗೆ. ಸ್ಕಾಲರ್ಶಿಪ್ ಇಲ್ಲ ಅಂದ್ರೆ ಓದು ನಿಂತೋಗೋ ಪರಿಸ್ಥಿತಿ. ಎಕ್ಸಾಕ್ಟ್ಲಿ. ಆ 3 ದಿನ ಅವರು ಊಟ, ನಿದ್ದೆ ಎಲ್ಲ ಬಿಟ್ಟು ಪೂರ್ತಿ ಕಾನ್ಸಂಟ್ರೇಷನ್ ಪ್ರಾಜೆಕ್ಟ್ ಮೇಲಿಟ್ರು. ಹಗಲು ರಾತ್ರಿ ಕೆಲಸ ಮಾಡಿದ್ರು. 3ನೇ ದಿನ ಬೆಳಗ್ಗೆ ಡಿಸೈನ್ ರೆಡಿ ಇತ್ತು. ಪ್ರೊಫೆಸರ್ ಬಂದು ನೋಡಿದ್ರು, ಸುಮ್ನೆ ನಿಂತು ನೋಡಿ, ಆಮೇಲೆ ಒಂಥರ ನಗು ಬಂತು ಅವ್ರ ಮುಖದಲ್ಲಿ. ಅವರು ಹೇಳಿದ ಮಾತು ಬಹಳ ಮುಖ್ಯ. ಹೌದು, ನಾನು ನಿನ್ನ ಮೇಲೆ ಪ್ರೆಷರ್ ಹಾಕ್ತಿದ್ದೀನಿ ಅಂತ ಗೊತ್ತಿತ್ತು, ಆದ್ರೆ ನೀನು ಆ ಸಂದರ್ಭಕ್ಕೆ ತಕ್ಕ ಹಾಗೆ ನಿನ್ನ ಶಕ್ತಿ ಮೀರಿ ಕೆಲಸ ಮಾಡಿದೆ ಅಂತ ಹೇಳಿದ್ರಂತೆ. ಆ ಘಟನೆಯಿಂದ ಕಲಾಂ ಕಲಿತ ಪಾಠ ಏನು? ಒತ್ತಡ ಅನ್ನೋದು ನಮ್ಮೊಳಗಿನ ಬೆಸ್ಟನ್ನ ಹೊರಗೆ ತರಬಲ್ಲದು. ಅದು ನಮ್ಮನ್ನ ಕುಗ್ಗಿಸೋದಿಲ್ಲ, ಬದಲಿಗೆ ನಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ಅಂತ. ಕರೆಕ್ಟ್. ಗಡುವುಗಳನ್ನ, ಒತ್ತಡಗಳನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ಅವರಲ್ಲಿ ಕಲಿತರು. ಇದು ಮುಂದೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಅವರಿಗೆ ಸಹಾಯಕ್ಕೆ ಬಂತು. ಹೌದು, ಆ ಅನುಭವ ಒಂಥರ ಟ್ರೈನಿಂಗ್ ಇದ್ದ ಹಾಗೆ. ಸರಿ. MIT ಮುಗಿಸಿದ ಮೇಲೆ 1958ರಲ್ಲಿ DRDO ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್ಗೆ ಸೇರಿದ್ರು.
ಆದ್ರೆ ಅಲ್ಲಿ ಅಷ್ಟು ಸಮಾಧಾನ ಎಲ್ಲಿಲ್ಲ ಅವರಿಗೆ. ಆಮೇಲೆ ISROಗ ಬಂದ್ರು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದು ಅವರ ಕೆರಿಯರ್ನ ಒಂದು ಟರ್ನಿಂಗ್ ಪಾಯಿಂಟ್. ಹೌದು, ಇಲ್ಲಿ ಅವರಿಗೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರಂತಹ ಶ್ರೇಷ್ಠ ನಾಯಕರ ಮಾರ್ಗದರ್ಶನ ಸಿಕ್ತು. ಭಾರತದ ಮೊದಲ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ SLV-3 ಆ ಪ್ರಾಜೆಕ್ಟ್ನ ಡೈರೆಕ್ಟರ್ ಆಗಿ ಇವರನ್ನ ನೇಮಕ ಮಾಡಿದ್ರು. ರೋಹಿಣಿ ಸ್ಯಾಟಲೈಟ್ನ ಕಕ್ಷೆಗೆ ಸೇರಿಸೋದು ಗುರಿಯಾಗಿತ್ತು. ಅದು ತುಂಬಾ ದೊಡ್ಡ ಜವಾಬ್ದಾರಿ, ದೇಶದ ನಿರೀಕ್ಷೆ ಹೆಚ್ಚಿತ್ತು, ಸಾವಿರಾರು ಜನ ಕೆಲ್ಸ ಮಾಡಿದ್ರು. ಆದ್ರೆ 1979 ಆಗಸ್ಟ್ನಲ್ಲಿ ನಡೆದ ಮೊದಲ ಪ್ರಯತ್ನ ಅದು ಫೇಲ್ ಆಯಿತು. ಹೌದು, ರಾಕೆಟ್ ಬಂಗಾಳಕೊಲ್ಲಿಗೆ ಬಿತ್ತು. ಕಲಾಂ ಅವರಿಗೆ ದೊಡ್ಡ ನಿರಾಸೆ, ವೈಫಲ್ಯದ ಹೊಣೆ ಅವರ ಮೇಲಿತ್ತು. ಆವಾಗ ಇಸ್ರೋ ಚೇರ್ಮನ್ ಆಗಿದ್ದವರು ಪ್ರೊಫೆಸರ್ ಸತೀಶ್ ಧವನ್. ಅವರ ನಾಯಕತ್ವ ನಿಜಕ್ಕೂ ಮಾದರಿ. ಏನು ಮಾಡಿದ್ರು ಅವರು? ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಆ ವೈಫಲ್ಯದ ಪೂರ್ತಿ ಜವಾಬ್ದಾರಿಯನ್ನ ತಾವೇ ಹೊತ್ಕೊಂಡ್ರು. ಕಲಾಂ ಅವರನ್ನಾಗ್ಲಿ ಟೀಮ್ನಾಗ್ಲಿ ಬ್ಲೇಮ್ ಮಾಡ್ಲಿಲ್ಲ. ಗ್ರೇಟ್. ಬದಲಿಗೆ ಕಲಾಂ ಅವರ ಬೆನ್ನು ತಟ್ಟಿ, ಪರವಾಗಿಲ್ಲ, ಇದೇ ಟೀಮ್ ಜೊತೆ ಇದೇ ಟೆಕ್ನಾಲಜಿ ಇಂಪ್ರೂವ್ ಮಾಡಿ ಮುಂದಿನ ವರ್ಷ ಮತ್ತೆ ಟ್ರೈ ಮಾಡೋಣ. ನಿನ್ಮೇಲೆ, ನಿನ್ನ ಟೀಮ್ ಮೇಲೆ ನನ್ಗೆ ನಂಬಿಕೆ ಇದೆ, ನೀನು ಖಂಡಿತ ಸಕ್ಸಸ್ ಆಗ್ತ್ಯಾ ಅಂತ ಧೈರ್ಯ ಹೇಳಿದ್ರು. ಆ ನಂಬಿಕೆ, ಆ ಧೈರ್ಯ. ಹೌದು, ಅದು ಟೀಮ್ಗೆ ಹೊಸ ಹುಮ್ಮಸ್ಸು ಕೊಡ್ತು. ಒಂದೇ ವರ್ಷದಲ್ಲಿ 1980 ಜುಲೈನಲ್ಲಿ SLV-3 ಮತ್ತೆ ಲಾಂಚ್ ಆಯ್ತು. ಈ ಸಾರಿ ಯಶಸ್ವಿ ಆಯ್ತು ಅಲ್ವಾ? ಹೌದು, ರೋಹಿಣಿ ಸ್ಯಾಟಲೈಟ್ RS-1 ಕಕ್ಷೆಗೆ ಸೇರಿತು. ಭಾರತ ಸ್ವತಂತ್ರವಾಗಿ ಸ್ಯಾಟಲೈಟ್ ಲಾಂಚ್ ಮಾಡೋ ಸಾಮರ್ಥ್ಯ ಪಡೆದ ಜಗತ್ತಿನ ಕೆಲವೇ ರಾಷ್ಟ್ರಗಳ ಕ್ಲಬ್ಗೆ ಸೇರಿತು. ಅದೊಂದು ಐತಿಹಾಸಿಕ ಸಾಧನೆ. ಖಂಡಿತ. ಇಲ್ಲಿ ಕಲಾಂ ಅವರು ಒಂದು ದೊಡ್ಡ ಪಾಠ ಕಲ್ತ್ರು. ನಿಜವಾದ ಲೀಡರ್ ಅಂದ್ರೆ ಯಶಸ್ಸನ್ನ ಟೀಮ್ಗೆ ಕೊಡ್ತಾನೆ, ವೈಫಲ್ಯದ ಜವಾಬ್ದಾರಿ ತಾನ್ ತಗೊಳ್ತಾನೆ ಅಂತ. ಹೌದು, ವೈಫಲ್ಯದಿಂದ ಕಲಿಯೋದು ಮತ್ತೆ ಪುಟಿದೇಳೋದು ಎಷ್ಟು ಮುಖ್ಯ ಅಂತ ಗೊತ್ತಾಯ್ತು. ವೈಫಲ್ಯ ವಿನಯ ಕಲಿಸಿದ್ರೆ ಯಶಸ್ಸು ಟೀಮ್ ವರ್ಕ್ ಮೇಲೆ ನಂಬಿಕೆ ಹೆಚ್ಚಿಸುತ್ತೆ ಅಂತ ಅವರೇ ಬರೆದಿದ್ದಾರೆ. SLV-3 ಯಶಸ್ಸಿನ ನಂತರ ಕಲಾಂ ಅವರ ಹೆಸರು ದೇಶಾದ್ಯಂತ ಗೊತ್ತಾಯ್ತು. 1980ರ ದಶಕದಲ್ಲಿ ಅವರನ್ನ ಮತ್ತೆ DRDOಗೆ ಕರೆಸಿದ್ರು. ಈ ಸಲ ಇನ್ನೊಂದು ದೊಡ್ಡ ಜವಾಬ್ದಾರಿ, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ, ಅಂದ್ರೆ IGMDP. ಓ, ಮಿಸೈಲ್ ಪ್ರೋಗ್ರಾಂ. ಇದೇ ಅಲ್ವಾ ಮಿಸೈಲ್ ಮ್ಯಾನ್ ಅಂತ ಹೆಸರು ಬರೋಕ್ ಕಾರಣ? ಹೌದು. ಭಾರತವನ್ನ ರಕ್ಷಣಾ ತಂತ್ರಜ್ಞಾನದಲ್ಲಿ, ಕ್ಷಿಪಣಿಗಳಲ್ಲಿ ಸ್ವಾವಲಂಬಿ ಮಾಡೋ ದೊಡ್ಡ ಗುರಿ. ಪೃಥ್ವಿ, ಅಗ್ನಿ, ತ್ರಿಶೂಲ್, ನಾಗ್, ಆಕಾಶ್ ಈ ಪ್ರಮುಖ ಮಿಸೈಲ್ಗಳೆಲ್ಲ ಇದ್ರಡಿ ಅಭಿವೃದ್ಧಿಯಾಗಿದ್ದು. ಇಷ್ಟು ದೊಡ್ಡ ಪ್ರೋಗ್ರಾಂ ನಡೆಸೋಕೆ ಅವರ ಲೀಡರ್ಶಿಪ್ ಸ್ಟೈಲ್ ಹೇಗಿತ್ತು? ಅವರದು ಒಂಥರ ಯುನೀಕ್ ಸ್ಟೈಲ್. ಅವರು ಕೇವಲ ಬಾಸ್ ಆಗಿರ್ಲಿಲ್ಲ, ಟೀಮ್ ಮೆಂಬರ್ ಆಗಿದ್ರು. ಓ, ಹಾಗಾ? ಹೌದು. ಕಿರಿಯ ಇಂಜಿನಿಯರ್ಗಳಿಂದ ಹಿಡಿದು ಎಲ್ಲರ ಜೊತೆಗೂ ಕೂತು ಚರ್ಚೆ ಮಾಡ್ತಿದ್ರು, ಎಲ್ಲರ ಐಡಿಯಾಗಳಿಗೂ ಬೆಲೆ ಕೊಡ್ತಿದ್ರು. ಅಧಿಕಾರದಿಂದ ಅಲ್ಲ, ತಮ್ಮ ಕೆಲ್ಸದಿಂದ, ಸರಳತೆಯಿಂದ ಸ್ಫೂರ್ತಿ ನೀಡ್ತಿದ್ರು. ಅಂದ್ರೆ ಮಾದರಿಯಾಗಿ ನಿಲ್ತಿದ್ರು. ಎಕ್ಸಾಕ್ಟ್ಲಿ. ಅವರೊಂದು ಮಾತು ಹೇಳ್ತಿದ್ರು, ಲೀಡರ್ ಆದವನು ವಿಷನ್ ಇಟ್ಕೊಂಡಿರ್ಬೇಕು, ಅದನ್ನ ಸಾಧಿಸೋ ಧೈರ್ಯ ಇರಬೇಕು, ಪಾರದರ್ಶಕವಾಗಿರ್ಬೇಕು, ಸಕ್ಸಸ್ ಬಂದ್ರೆ ಟೀಮ್ಗೆ ಕ್ರೆಡಿಟ್ ಕೊಡ್ಬೇಕು, ಫೇಲ್ಯೂರ್ ಬಂದ್ರೆ ತಾನೇ ಜವಾಬ್ದಾರಿ ತಗೋಬೇಕು. ಅದ್ಭುತ. ಅವರು ಬರೀ ಮಿಸೈಲ್ಗಳ್ನ ಕಟ್ಲಿಲ್ಲ, ಅವರು ಲೀಡರ್ಗಳ್ನ ಕಟ್ಟಿದ್ರು. ಮನಸ್ಸುಗಳ್ನ ಬೆಳಗಿಸ್ಬೇಕು, ಜನರನ್ನ ಬರೀ ಮ್ಯಾನೇಜ್ ಮಾಡೋದಲ್ಲ ಅನ್ನೋದು ಅವರ ನಂಬಿಕೆ. ಇದೇ ಕಾರಣಕ್ಕೆ ಭಾರತದ ಮಿಸೈಲ್ ಮ್ಯಾನ್ ಆದ್ರು. ಆದ್ರೆ ಇಷ್ಟೆಲ್ಲ ಮಾಡುವಾಗ ಸವಾಲುಗಳು ಬಂದಿರ್ಬೇಕಲ್ಲ? ಟೆಕ್ನಿಕಲ್ ಪ್ರಾಬ್ಲಮ್ಸ್, ಫಂಡಿಂಗ್, ರಾಜಕೀಯ ಒತ್ತಡ. ಓ, ಖಂಡಿತ ಬಂದಿತ್ತು. ಅದೆಷ್ಟೋ ಸವಾಲುಗಳು. ಆದ್ರೆ ಕಲಾಂ ಅವರು ಫೇಲ್ಯೂರ್ನ ನೋಡೋ ರೀತಿ ಬೇರೆ ಇತ್ತು. ಹೇಗೆ? ಅದನ್ನ ಅವರು ಎಂಡ್ ಅಂತ ಅನ್ಕೋತಿರ್ಲಿಲ್ಲ, ಅದು ಯಶಸ್ಸಿಗೆ ಒಂದು ಪಾಠ ಅಂತ ತಗೋತಿದ್ರು. ಅವರ ಫೇಮಸ್ ಕೋಟ್ FAIL ಅಂದ್ರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. ಹೌದು ಹೌದು, ಕಲಿಕೆಯಲ್ಲಿ ಮೊದಲ ಪ್ರಯತ್ನ. ರಾಜಕೀಯ, ಆಡಳಿತಾತ್ಮಕ ಅಡೆತಡೆಗಳನ್ನ ಬಹಳ ತಾಳ್ಮೆಯಿಂದ, ಡಿಪ್ಲೊಮ್ಯಾಟಿಕ್ ಆಗಿ ನಿಭಾಯಿಸಿದ್ರು. ಗುರಿಯ ಮೇಲಿನ ನಂಬಿಕೆ ಅಚಲವಾಗಿತ್ತು. ಇಲ್ಲಿ ಅವರ ವ್ಯಕ್ತಿತ್ವದ ಇನ್ನೊಂದು ಮುಖ ಕಾಣುತ್ತೆ, ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ. ಹೌದು, ಅದು ಬಹಳ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. ಒಬ್ಬ ದೊಡ್ಡ ವಿಜ್ಞಾನಿ, ಅಷ್ಟೇ ಆಳವಾದ ಆಧ್ಯಾತ್ಮಿಕ ನಂಬಿಕೆಗಳು. ಭಗವದ್ಗೀತೆ, ಕುರಾನ್ ಎರಡನ್ನೂ ಓದ್ತಿದ್ರು, ವೀಣೆ ನುಡಿಸ್ತಿದ್ರು. ಇದು ಹೇಗ್ ಸಾಧ್ಯ? ಅವರು ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿನ ಬೇರೆ ಬೇರೆ ಅಂತ ನೋಡ್ಲಿಲ್ಲ, ಎರಡೂ ಸತ್ಯವನ್ನ ಹುಡುಕೋ ಬೇರೆ ಬೇರೆ ದಾರಿಗಳು ಅಂತ ನಂಬಿದ್ರು. ಸರಿ. ಸೈನ್ಸ್ ಹೇಗೆ ಅಂತ ಹೇಳಿದ್ರೆ, ಸ್ಪಿರಿಚುಯಾಲಿಟಿ ಯಾಕೆ ಅನ್ನೋದಕ್ಕೆ ಉತ್ತರ ಹುಡ್ಕೋಕೆ ಸಹಾಯ ಮಾಡುತ್ತೆ ಅಂತ ಅವರ ನಂಬಿಕೆ. ಈ ಬ್ಯಾಲೆನ್ಸ್ ಅವರಿಗೆ ಒಂಥರ ಸ್ಥಿತ ಪ್ರಜ್ಞೆಯನ್ನ, ಆಂತರಿಕ ಶಕ್ತಿಯನ್ನ ಕೊಟ್ಟಿತ್ತು. ಯಶಸ್ಸು ಬಂದಾಗ ಹಿಗ್ಗದೆ, ವೈಫಲ್ಯ ಬಂದಾಗ ಕುಗ್ಗದೆ ಇರೋಕೆ ಇದೇ ಕಾರಣ ಇರಬೇಕು. ಹೌದು, ತಮ್ಮ ಸಾಧನೆಗಳನ್ನ ರಾಷ್ಟ್ರಕ್ಕೆ ಅರ್ಪಿಸಿದ್ರು, ವೈಯಕ್ತಿಕವಾಗಿ ತಗೊಳ್ಳಿಲ್ಲ. ಬಹುಶಃ ಆ ನಿರ್ಲಿಪ್ತ ಭಾವ ಆಧ್ಯಾತ್ಮದಿಂದ ಬಂದಿದ್ದು.
ಅಗ್ನಿಯ ರೆಕ್ಕೆಗಳು ಪುಸ್ತಕದಲ್ಲಿ ಬರೀ ಅವ್ರ ಕಥೆ ಇಲ್ಲ, ಭಾರತದ ಬಗ್ಗೆ ಅವರ ಕನಸುಗಳು ಇವೆ. ಹೇಗಿತ್ತೋ ಅವರ ಕನಸಿನ ಭಾರತ? ಅವರ ಕನಸಿನ ಭಾರತ ಅಂದ್ರೆ ಮೊದಲನೇದಾಗಿ ಸ್ವಾವಲಂಬಿ, ಟೆಕ್ನಾಲಜಿ, ಎಕನಾಮಿ ಎಲ್ಲದರಲ್ಲೂ ಸ್ಟ್ರಾಂಗ್ ಇರಬೇಕು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಜ್ಞಾನವುಳ್ಳ ಸಮಾಜ ಆಗಿರ್ಬೇಕು. ನಾಲೆಡ್ಜ್ ಸೊಸೈಟಿ. ಹೌದು. ಜಾತಿ, ಧರ್ಮ, ಭಾಷೆಯ ಭೇದ ಮರೆತು ಯುವಕರು ಸೈಂಟಿಫಿಕ್ ಟೆಂಪರ್, ಇನೋವೇಷನ್, ಕ್ಯೂರಿಯಾಸಿಟಿ ಮತ್ತೆ ಕರುಣೆಯಿಂದ ಒಂದಾಗ್ಬೇಕು. ಬಡತನ ಇರಬಾರ್ದು. ಎಲ್ಲರಿಗೂ ಘನತೆಯಿಂದ ಬದುಕೋ ಅವಕಾಶ ಸಿಗ್ಬೇಕು. ಈ ಕನಸುಗಳನ್ನ ನನಸು ಮಾಡೋಕೆ ಯುವಜನರ ಮೇಲೆ ಅವರಿಗೆ ಅಪಾರ ನಂಬಿಕೆ ಇತ್ತು. ಅವರ ಆ ಫೇಮಸ್ ಮಾತು, ನಿದ್ದೆಯಲ್ಲಿ ಕಾಣುವುದಲ್ಲ ಕನಸು. ನಿದ್ದೆ ಮಾಡಲು ಬಿಡದಿರುವುದೇ ಕನಸು. ಹೌದು, ಕನಸು ಕಾಣೋದು ಮುಖ್ಯ, ಆದ್ರೆ ಆ ಕನಸನ್ನ ನನಸು ಮಾಡೋ ಛಲ, ಪರಿಶ್ರಮ ಅದಕ್ಕಿಂತ ಮುಖ್ಯ ಅಂತ ಅವರು ಸದಾ ಹೇಳ್ತಿದ್ರು. ಕನಸು ನನಸಾಗುವ ಮೊದಲು ನೀವು ಕನಸು ಕಾಣಬೇಕು ಅಂತಲೂ ಹೇಳ್ತಿದ್ರು. ಕರೆಕ್ಟ್. ಕನಸುಗಳು ನಮ್ಮನ್ನ ಆಕ್ಟಿವ್ ಆಗಿಡುತ್ತೆ, ಚಾಲೆಂಜ್ ತಗೊಳ್ಳೋಕೆ ಧೈರ್ಯ ಕೊಡುತ್ತೆ, ಲೈಫ್ಗೆ ಒಂದು ಪರ್ಪಸ್ ಕೊಡುತ್ತೆ ಅಂತ ಅವರ ನಂಬಿಕೆ. ಅವರ ಮಾತುಗಳು ಲಕ್ಷಾಂತರ ಯುವಕರಿಗೆ ಇವತ್ತಿಗೂ ಸ್ಫೂರ್ತಿ. ಅವರ ಸೇವೆಗೆ ಸಂದ ಗೌರವಗಳು ಕೂಡ ದೊಡ್ಡವು. ಪದ್ಮಭೂಷಣ, ಪದ್ಮವಿಭೂಷಣ, ಆಮೇಲೆ 1997ರಲ್ಲಿ ಭಾರತ ರತ್ನ, ದೇಶದ ಅತ್ಯುನ್ನತ ಗೌರವ. ಹೌದು. ಆಮೆಗೆ ರಾಷ್ಟ್ರಪತಿಯೂ ಆದ್ರು 2002, 2007. ಇಷ್ಟೆಲ್ಲ ಉನ್ನತ ಸ್ಥಾನಕ್ಕೆ ಹೋದ್ರೂ ಅವರು ಬದ್ಲಾಗ್ಲಿಲ್ಲ. ಅದೇ ಅವರ ವಿಶೇಷತೆ ಅಲ್ವಾ? ಸರಳತೆ, ವಿನಯ. ಖಂಡಿತ. ರಾಷ್ಟ್ರಪತಿ ಭವನದಲ್ಲೂ ಸಾಮಾನ್ಯ ಜನರಿಗೆ, ಮಕ್ಕಳಿಗೆ ಅವರ ಬಾಗಿಲು ತೆರೆದಿತ್ತು. ಅಧಿಕಾರ ಮುಗಿದ ಮೇಲೆ ಮತ್ತೆ ಟೀಚಿಂಗ್, ರಿಸರ್ಚ್ಗೆ ವಾಪಸ್ ಬಂದ್ರು. ಹೌದು, ಕೊನೆ ಉಸಿರಿರೋವರೆಗೂ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾನೇ ಇದ್ರು. ಅವರು ಹೇಳ್ತಿದ್ರು, ಪ್ರಶಸ್ತಿಗಳಲ್ಲ, ಯುವಕರ ಕಣ್ಣಲ್ಲಿ ಕಾಣೋ ಭರವಸೆಯೇ ನನ್ನ ದೊಡ್ಡ ಸಾಧನೆ ಅಂತ. ಅವರ ವಿನಯವೇ ಅವರ ಶಕ್ತಿ. ಹಾಗಾಗಿ ಅಗ್ನಿಯ ರೆಕ್ಕೆಗಳು ಕೇವಲ ಆತ್ಮಕಥೆ ಅಲ್ಲ, ಅದು ಒಂದು ರಾಷ್ಟ್ರದ ಕತೆ. ವಿಜ್ಞಾನ, ದೃಷ್ಟಿ, ಪ್ರಾಮಾಣಿಕತೆ ಮೂಲಕ ದೇಶ ಹೇಗೆ ಬೆಳೆಯಬಹುದು ಅನ್ನೋದರ ಕತೆ. ಹೌದು. ಪುಸ್ತಕದ ಕೊನೆಯಲ್ಲಿ ಅವರು ಎಲ್ಲರಿಗೂ ಕೃತಜ್ಞತೆ ಹೇಳ್ತಾರೆ. ತಂದೆ, ತಾಯಿ, ಗುರುಗಳು, ಸಹೋದ್ಯೋಗಿಗಳು, ದೇಶದ ಜನರಿಗೆ. ಆ ವಿನಯ. ಕೊನೆಯಲ್ಲಿ ಬರುವ ಸಂದೇಶ ಇದೆಯಲ್ಲ, ಅದು ತುಂಬಾ ಪವರ್ಫುಲ್. ಯಾವುದು? ನಾವೆಲ್ಲರೂ ನಮ್ಮೊಳಗೆ ಒಂದು ದೈವಿಕ ಬೆಂಕಿಯೊಂದಿಗೆ ಹುಟ್ಟಿದ್ದೇವೆ. ನಮ್ಮ ಪ್ರಯತ್ನಗಳು ಆ ಬೆಂಕಿಗೆ ರೆಕ್ಕೆಗಳನ್ನು ನೀಡಿ ಜಗತ್ತನ್ನು ಒಳ್ಳೆಯತನದ ಬೆಳಕಿನಿಂದ ತುಂಬುವುದಾಗಿರ್ಬೇಕು. ಅದ್ಭುತ ಮಾತು. ಡಾಕ್ಟರ್ ಕಲಾಂ 2015ನಲ್ಲಿ ನಮ್ಮನ್ನ ಅಗಲಿದ್ರು. ಅವ್ರು ಹಚ್ಚಿದ ಆ ಬೆಂಕಿ ಆರಲಿಲ್ಲ. ಅದು ಕ್ಲಾಸ್ ರೂಮ್ಗಳಲ್ಲಿ, ಲ್ಯಾಬ್ಗಳಲ್ಲಿ, ಯುವಕರ ಕನ್ಸುಗಳಲ್ಲಿ ಇವತ್ತಿಗೂ ಜೀವಂತವಾಗಿದೆ. ಅವರ ಪರಂಪರೆ ಅಂದ್ರೆ ಬರೀ ಮಿಸೈಲ್ಗಳಲ್ಲ, ಅವರು ಬೆಳಗಿದ ಲಕ್ಷಾಂತರ ಮನಸ್ಸುಗಳು. ನಿಜ. ಸರಿ, ಇಷ್ಟೆಲ್ಲ ಮಾತಾಡ್ನಿ. ಒಟ್ಟಾರೆಯಾಗಿ ಈ ಪುಸ್ತಕದಿಂದ, ಕಲಾಂ ಅವರ ಜೀವನದಿಂದ ನಾವು ಕಲಿಯೋ ಮುಖ್ಯ ಪಾಠಗಳೇನು ಅಂತ ಒಂದೆರಡು ಮಾತಲ್ಲಿ ಹೇಳೋದಾದ್ರೆ? ದೊಡ್ಡ ಕನಸು ಕಾಣಿ, ಕಷ್ಟಪಟ್ಟು ಕೆಲ್ಸ ಮಾಡಿ. ವಿನಮ್ರರಾಗಿರಿ. ವೈಫಲ್ಯದಿಂದ ಕಲಿಯಿರಿ, ಅದನ್ನೇ ಶಕ್ತಿ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಒಂದು ಶಕ್ತಿಯ ಮೇಲೆ ನಂಬಿಕೆ ಇಡಿ. ಮತ್ತೆ ನಿಮ್ಮ ಜ್ಞಾನವನ್ನ ಸಮಾಜಕ್ಕೆ, ದೇಶಕ್ಕೆ ಬಳಸಿ. ಇವು ಸಾರ್ವಕಾಲಿಕ ಪಾಠಗಳನ್ಸುತ್ತೆ. ಖಂಡಿತ. ಅವರ ಜೀವನವೇ ಒಂದು ದೊಡ್ಡ ಸ್ಫೂರ್ತಿ. ಅವರೇ ಹೇಳಿದ ಹಾಗೆ, ವಿ ಆರ್ ಆಲ್ ಬಾರ್ನ್ ವಿತ್ ಪೊಟೆನ್ಷಿಯಲ್. ವಿ ಆರ್ ಬಾರ್ನ್ ಟು ಫ್ಲೈ, ನಾಟ್ ಟು ಕ್ರಾಲ್. ನಮ್ಮ ಮಿತಿಗಳನ್ನ ಮೀರಿ ಯೋಚಿಸೋಕೆ ಇದು ಪ್ರೇರಣೆ ನೀಡುತ್ತೆ. ನಿಜಕ್ಕೂ ಅಗ್ನಿಯ ರೆಕ್ಕೆಗಳು ನಮ್ಮ ಹಿನ್ನೆಲೆ ಏನೇ ಇರಲಿ, ನಮ್ಮ ಕನಸು ಪರಿಶ್ರಮದಿಂದ ಎತ್ತರಕ್ಕೆ ಇರಬಹುದು ಅನ್ನೋ ನಂಬಿಕೆಯನ್ನ ಕೊಡುತ್ತೆ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆಯನ್ನ ಬಿಟ್ಟು ಹೋಗುದಾದ್ರೆ, ಹೇಳಿ. ಡಾಕ್ಟರ್ ಕಲಾಂ ಅವರು ಸೈನ್ಸ್ ಮತ್ತು ಸ್ಪಿರಿಚುವಾಲಿಟಿಯನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಬಲವಾಗಿ ನಂಬಿದ್ರು. ಇವತ್ತಿನ ಜಗತ್ತಿನ ಕ್ಲೈಮೇಟ್ ಚೇಂಜ್, ಅಸಮಾನತೆ, ಸಂಘರ್ಷಗಳಂತಹ ಸಮಸ್ಯೆಗಳಿಗೆ ಬರೀ ಟೆಕ್ನಾಲಜಿ ಉತ್ತರ ಅಲ್ಲ, ಬರೀ ನೈತಿಕತೆಯೂ ಸಾಲದು. ಬಹುಶಃ ಆ ಎರಡರ ಸಮನ್ವಯ ಬೇಕು. ಹೌದು. ವೈಜ್ಞಾನಿಕ ಚಿಂತನೆ ಜೊತೆಗೆ ಆಳವಾದ ಮಾನವೀಯ ಮೌಲ್ಯಗಳು, ಆಧ್ಯಾತ್ಮಿಕ ಒಳನೋಟಗಳು ಸೇರಿದ ಒಂದು ಸಮಗ್ರ ದೃಷ್ಟಿಕೋನದಿಂದಷ್ಟೇ ನಾವು ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಬಹುದು. ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಅಗತ್ಯ ಇದೆ ಅನಿಸುತ್ತೆ.